ಸಿದ್ದರಾಮಯ್ಯನವರ ಪಾಪದ ಕೊಡ ತುಂಬಿದೆ. ಸಿದ್ದರಾಮಯ್ಯನವರ ಪಾಪದ ಕೊಡ ತುಂಬಿದೆ ಅಂತ ಹೇಳಿದರೆ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣ ದೂರುದಾರರಲ್ಲಿ ಒಬ್ಬರು ಪಾಪದ ಕೊಡ ತುಂಬಿದೆ, ಅದಕ್ಕೋಸ್ಕರ ಎಲ್ಲ ಅವರ ವಿರುದ್ಧವಾಗೇ ಬರ್ತಾ ಇದೆ. ದಿನೇಶ್ ಅಮಾನತು ಪ್ರಕರಣ ಇದಕ್ಕೆ ಮಹತ್ವದ ಸಾಕ್ಷಿ. ಇದನ್ನು ನಾವು ಮತ್ತೆ ಕೋರ್ಟಿನ ಗಮನಕ್ಕೆ ತರ್ತೀವಿ. ಸರ್ಕಾರವೇ 50-50 ಕಾನೂನು ಬಾಹಿರ ಅಂತ ಉಲ್ಲೇಖ ಮಾಡಿದೆ. CM ಪತ್ನಿಗೂ 50-50 ಬದಲಿಸಿ ಇಟ್ಕೊಂಡಿದ್ದಾರೆ. ಇದೆಲ್ಲವನ್ನೂ ಕೂಡ ನಾವು ಕೋರ್ಟಿನ ಗಮನಕ್ಕೆ ತರ್ತೀವಿ. ಕೋರ್ಟ್ಗೆ ಇದೊಂದೇ ಸಾಕ್ಷಿ ಸಾಕು ಅಕ್ರಮ ಅನ್ನೋದಕ್ಕೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ ಕೃಷ್ಣ, ಏನಾದ್ರು ನೋಡೋಣ. ಈಗಲೂ ಕೂಡ ಏನು ಈ ಒಂದು ಆದೇಶ ಇದೆ, GT ದಿನೇಶ್ ಕುಮಾರನ ಅಮಾನತುಗೊಳಿಸಿರೋ ಆದೇಶ, ಅದರಲ್ಲಿ ಸ್ಪಷ್ಟ ಬರೆದಿದ್ದಾರೆ 50-50 ಅನ್ನೋ ಪಾತ್ರದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿ ಅದು ನಿಯಮ ಬಾಹಿರ ಅಂತ ಸ್ಪಷ್ಟವಾಗಿದೆ. ಸೊ ಈ ಕಾರಣದಿಂದ ಅವ್ರನ್ನ ಅಮಾನತು ಮಾಡಿದ್ರು ಕೂಡ ಅಲ್ಲಿ ಕಂಡು ಬಂದಿರೋದ್ರಿಂದ ಅದೇ ರೀತಿ ಈ ಶ್ರೀಮತಿ ಪಾರ್ವತಿ 50-50 ಅನ್ನೋ ಪಾತ್ರದಲ್ಲಿ ಏನು ನಿವೇಶನ ಕೊಟ್ಟರೆ ಅದು ನಿಯಮ ಬಾಹಿರ ಅಂದರೆ ಸರ್ಕಾರ ಸ್ಪಷ್ಟವಾಗಿ ಒಪ್ಕೊಂಡಿದೆ. ಹೀಗಾಗಿ ಇವರು ಯಾವ ಒಂದು ನೈತಿಕತೆ ಇಟ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾನು ಯಾವುದೇ ತಪ್ಪು ಮಾಡಲ್ಲ ಅಂತೇಳಿ ಅರ್ಜಿ ಹಾಕ್ಕೊಂಡು ನನ್ನ ವಿರುದ್ಧ ಅನುಮತಿ ಕೊಟ್ಟಿರೋದು ಕಾನೂನು ಬಾಹಿರ ಅಂತ ಹೇಳ್ತಾರೆ, ನಂಗೆ ಅರ್ಥ ಆಗ್ತಿಲ್ಲ. ಸೊ ಇದನ್ನು ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಡಬೇಕು. ನಿಮ್ಮ ಸರ್ಕಾರವೇ 50-50 ಅನುಪಾತದಲ್ಲಿ ನಿವೇಶನವನ್ನು ಕೊಟ್ಟಿರೋದು ನಿಯಮ ಬಾಹಿರ ಅನ್ನೋ ಹಿನ್ನೆಲೆಯಲ್ಲಿ ಒಬ್ಬ ಅಧಿಕಾರಿನ ಅಮಾನತು ಮಾಡಿದಾರ ಅಂತಂದರೆ ಸೊ ನಿಯಮ ಬಾಹಿರವಾಗಿ ನಿಮ್ಮ ಹೆಂಡತಿ ಹೆಸರು ಕೂಡ ಅನುಪಾತ 50-50 ಅನುಪಾತ ನಿವೇಶನ ಪಡೆದು ನೀವೇ ಸ್ಪಷ್ಟವಾಗಿ ಒಪ್ಕೊಂಡಾಗಿದೆ. ಅಂದರೆ ನಾವೇನು ಆರೋಪ ಮಾಡಿದ್ವಿ ಅದು ನಿಜ ಅನ್ನೋದು ನೀವೇ ಒಪ್ಕೊಂಡಾಗಿದೆ. ಅದನ್ನು ದಯವಿಟ್ಟು ನೀವು ಈ ನೈತಿಕತೆಯನ್ನು ನಿಜವಾಗ್ಲೂ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಕೂಡಲೇ ತಾವು ರಾಜೀನಾಮೆ ಕೊಡಬೇಕು. ಮತ್ತು ಏನು ನೀವು ಮಾನ್ಯ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರೆ ದಯವಿಟ್ಟು ಅದನ್ನು ವಾಪಸ್ ತಗೊಳ್ಳಿ. ಸೊ ನೀವೇ ಒಪ್ಕೊಂಡಿರೋ ಪ್ರಕಾರ ನಿಯಮ ಬಾಹಿರವಾಗಿ ಏನು ನಿವೇಶನ ಹಂಚಿಕೆ ಆಗಿದೆ ಅದ್ರ ಬಗ್ಗೆ ಸೂಕ್ತ ತನಿಖೆ ನಡೆಯೋದಕ್ಕೆ ನೀವೇ ಅನುವು ಮಾಡ್ಕೊಳ್ಳುತ್ತೆ, ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಅವಾಗಲಿಂದ ನಾವು ಆರೋಪ ಮಾಡ್ತಿರೋದು 50-50 ಅನ್ಪಾದ್ರೆ ಶ್ರೀಮತಿ ಪಾರ್ವತಿ ಏನು ನಿವೇಶನ ಪಡೆದು ಅದು ಅಕ್ರಮ ಅಂತೇಳಿ. ಆದರೆ ಸಿದ್ದರಾಮಯ್ಯವರು ಇಲ್ಲ ನಾವು ಕಾನೂನುಬದ್ಧವಾಗಿ ನಿವೇಶನ ಪಡ್ಕೊಂಡಿದ್ದು ಅವರು ಎಲ್ಲ ಕಡೆ ಹೇಳ್ಕೊಂಬರ್ತಿದ್ರು, ಅದ್ರ ಬಗ್ಗೆ ವಾದ ಮಾಡ್ತಿದ್ರು. ಅವ್ರ ಪರವಾಗಿ ಹೋರಾಟ ಮಾಡಿದಂಥ ಘಟಾನುಘಟಿ ವ್ಯಕ್ತಿಗಳು ಕೂಡ ಅದನ್ನೇ ಹೇಳ್ತಿದ್ರು. ಅದು ಇವತ್ತು ಅವರೇ ಸರ್ಕಾರ ಮಾಡತಕ್ಕಂಥ ಆದೇಶ ಸ್ಪಷ್ಟವಾಗಿದೆ, 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡೋದು ನಿಯಮ ಬಾಹಿರ ಅಂತೇಳಿ. ಹಾಗಾಗಿ ನಾವೇನು ಆರೋಪ ಮಾಡಿದ್ರೆ ಅದು ನಿಜ ಅಂತೇಳಿ ಸರ್ಕಾರನೇ ಒಪ್ಪಿಕೊಡ್ರಿಂದ ಇದು ನಮಗೆ ಮಹತ್ವದ ಸಾಕ್ಷಿ ಆಗುತ್ತೆ, ಮಹತ್ವದ ದಾಖಲಾತಿ ಆಗುತ್ತೆ. ಸೊ ಈ ದಾಖಲಾತಿಯನ್ನು ನಾವು ಸೋಮವಾರ ನಮ್ಮ ವಕೀಲರ ಮೂಲಕ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಅವರೇ ಸರ್ಕಾರನೇ ಒಪ್ಕೊಂಡ್ರಿಂದ ನೀವು ತನಿಖೆಗೆ ಆದೇಶ ಮಾಡೋಕ್ಕೆ ಅನುವು ಮಾಡ್ಕೊಳ್ಳಿ ಅಂತೇಳಿ ನಾವು ಮತ್ತೆ ನ್ಯಾಯಾಲಯ ಮನವಿ ಮಾಡ್ಕೊಳ್ತೀವಿ. ಪಾಪದ ಕೊಡ ತುಂಬಿದಾಗ ಅದು ಬೇಕಾದ ಶಿಕ್ಷೆ ತಾನಾಗಿ ಪ್ರಕೃತಿ ಯಾವ್ದಾದ್ರು ಅನುಮತಿ ಮಾಡುತ್ತೆ ಅಂತೇಳಿ ಅದೇ ರೀತಿ ಈ ಥರ ಆಗ್ತಾಯಿದೆ. ಸೊ ಏನು ಸಿದ್ದರಾಮಯ್ಯವರು ಅವರ ಅಪರಾಧ ಕೃತ್ಯ ಮಾಡೋದಕ್ಕೆ ಸಂಬಂಧಪಟ್ಟ ಇದು ಗಂಭೀರವಾಗಿರೋದ್ರಿಂದ ಅವರೇ ಸ್ವತಃ ಅವರ ಇರ್ಬೋದು ಅಥವಾ ಅವ್ರ ಸುತ್ತಮುತ್ತಲು ಇರ್ಬೋದು ಯಾರಾಗಲಿ ಪ್ರಕೃತಿ ಹೇಳೋಣ, ಪ್ರಕೃತಿ ಸಹಜವಾಗಿ ಸಾಕ್ಷಿಗಳು ಬರುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಒಂದೊಂದಾಗಿ ಅವರೇ ಸಾಕ್ಷಿಗಳು ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ಈ ಸಾಕ್ಷಿನೂ ಕೂಡ ಭಾಳ ಮಹತ್ವವನ್ನು ಪಡ್ಕೊಂಡಿದೆ, ಸ್ವತಃ ಅವರೇ ಒಪ್ಕೊಂಡಂತಾಗಿದೆ. ಸೊ ಇದ್ರ ಬಗ್ಗೆ ಇನ್ನು ಮುಂದೆ ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾರೆ ಅಂತ ನಾವು ಭಾಳ ಕುತೂಹಲ ಜಾರಿ ನೋಡ್ತಾ ಇದ್ದೀವಿ. ದಾಖಲೆನ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಮಾನ್ಯ ನ್ಯಾಯಾಲಯ ಯಾವುದೇ ಒಂದು ಇಂಥ ಬೇರೆ ಸಾಕ್ಷ್ಯಗಳನ್ನು ಅವಶ್ಯಕತೆ ಇಲ್ಲದೆ ಸೊ ಸೂಕ್ತ ಆದೇಶ ಮಾಡ್ತಾರೆ ನಂಬಿಕೆ ನಮಗಿದೆ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ತನ್ನಿಂತಾನೇ ಒಂದು ಆ ದಾಖಲೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಅದೇ ಸರ್ಕಾರದ ದಾಖಲೆಯನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ. ಇದೊಂದೇ ದಾಖಲೆ ಸಾಕು. ಏನು ಅರ್ಜಿಯನ್ನು ಸಿದ್ದರಾಮಯ್ಯ ಅವರು ಸಲ್ಲಿಸಿದರೆ ಅದರ ವಿಚಾರಣೆಯನ್ನು ಅಂತ್ಯಗೊಳಿಸಿ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.